ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಅಡಿಕೆ ಬೆಳೆಗಾರರ ವಾಹನ ಹಿಡಿದು ಅವರಿಗೆ ಫೈನ್ ಹಾಕುವ ಲಂಚಕ್ಕೆ ಬೇಡಿಕೆ ಇಡುವ ಕೆಲಸ ಮಾಡುತ್ತಿದ್ದಾರೆಂದು ಶಾಸಕ ಶಿವಗಂಗಾ ಬಸವರಾಜ್ ಗಂಭೀರ ಆರೋಪ ಮಾಡಿದ್ದಾರೆ. ದಾವಣಗೆರೆಯ ವಾಣಿಜ್ಯ ತೆರಿಗೆ ಇಲಾಖೆ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಯೊಬ್ಬರು ಅಡಿಕೆ ಬೆಳೆಗಾರರ ಬಳಿ 5 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ದೂರು ನೀಡಿದ್ದು, ಅವರು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡುತ್ತಾರೆ ಎಂದರು. ಅಡಿಕೆ ಬೆಳೆಗಾರರ ಬಳಿ ಯಾವುದೇ ಜಿಎಸ್ಟಿ ಇರುವುದಿಲ್ಲ, ಆದರೆ ವ್ಯಾಪಾರಸ್ಥರ ಬಳಿ ಜಿಎಸ್ಟಿ ಇರುತ್ತದೆ. ರೈತರು ಅಡಿಕೆಯನ್ನು ಕೇಣಿ ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನು ಸುಲಿದು ಒಣಗಿಸಿ ವ್ಯಾಪಾರಕ್ಕೆಂದು ತೆಗೆದುಕೊಂಡು ಬರುತ್ತಾರೆ. ಆದರೆ ಅಂತಹ ಅಡಿಕೆ ಬೆಳೆಗಾರರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದು, ರೈತರ ಬಳಿ ಬಿಲ್ ಎಲ್ಲಿ ಬರುತ್ತೆ ಎಂದು ಪ್ರಶ್ನೆ ಮಾಡಿದ ಶಾಸಕರು, ಅಡಿಕೆ ಬೆಳೆಗಾರರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕಿರುಕುಳ ನೀಡಬಾರದೆಂದು ಮನವಿ ಮಾಡಿದರು. ಅಡಿಕೆ ಬೆಳೆ ತಮಗೆಲ್ಲ ಗೊತ್ತಿದೆ, ದುಬಾರಿಯಾದಂಥ ವಸ್ತು. ಈ GST ಇಲಾಖೆಗೆ ಈ ಅಡಿಕೆ ಬೆಳೆಗಾರರು ಆಮೇಲೆ ಅಡಿಕೆ ವ್ಯಾಪಾರಸ್ಥರ ಮೇಲೆ ಸ್ವಲ್ಪ ಕಣ್ಣು. ಯಾಕೆಂದರೆ ಅವ್ರಿಗೂ ರೆವಿನ್ಯೂ ಕೊಡಬೇಕು ಸರ್ಕಾರಕ್ಕೆ, ಅವ್ರು ಮಾಡೋದು ತಪ್ಪೇನಲ್ಲ. ಆದರೆ ಈ ಸಣ್ಣ ಪುಟ್ಟ ನಮ್ಮಲ್ಲಿ ಏನಾಗ್ತಿದೆ, 3-4 ನಮೂನಿ ಸ್ಟೆಪ್ಗಳಿದೆ. ನಮ್ಮ ತೋಟದಿಂದ ಕೆಡಕೊಂಬಂದು ಒಂದು ಕೇಣಿ ಮನೆ ಅಂತಿರುತ್ತೆ, ಅಲ್ಲಿಂದ ಬೇಯಿಸಿ ಅಲ್ಲಿಂದ ವಾಪಸ್ ತರೋ ಅಂಥ ದಾರಿಯಲ್ಲಿ ಅಡಿಕೆ ಚೀಲಗಳು ಅಡ್ಡಾಡ್ತವೆ. ಅದಾದಮೇಲೆ ಕೆಲವರು ಕೇಣಿ ಹಿಡಿತಾರೆ. ಕೇಣಿ ಹಿಡಿದವರು ನಮ್ಮ ತೋಟ ಒಂದು ಊರಲ್ಲಿದ್ದರೆ ಅವ್ರು ಕೇಣಿ ಮಾಡೋದು ಬೇರೆ ಕಡೆ ಇರ್ತದೆ. ಅಲ್ಲಿಂದ ತಂದು ನಮಗೆ ಕೊಡೋ ಅಂಥ ಸಂದರ್ಭದಲ್ಲಿ ಅಡಿಕೆ ಲಾರಿಗಳಲ್ಲಿ ಕಾರ್ಗಳು ಇದರಲ್ಲಿ ಸಿಗ್ತದೆ, ಟ್ರಾನ್ಸ್ಪೋರ್ಟೇಷನಲ್ಲಿ. ಈ ಥರ 3-4 ನಮೂನೆ ಇರೋಂಥ ಸಂದರ್ಭದಲ್ಲಿ ಈ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನಮ್ಮ ರೈತರು ಏನು ತಗೊಂಡೋಗೋಂಥ ಅಡಿಕೆಗಳನ್ನ ಹಿಡಿಯೋದು, ಪೆನಲ್ಟಿ ಹಾಕೋದು, ಈ ಲಂಚದ ಬೇಡಿಕೆ ಇಡೋದು, ಈ ಥರ ಒಂದು ವ್ಯವಸ್ಥೆ ನಡೀತಾ ಇತ್ತು. ನಾನು ಸುಮಾರು ಗೆದ್ದಾಗಿಂದನೂ ಹೇಳ್ಕೊಂತ ಮ್ಯಾನೇಜ್ ಮಾಡ್ಕೊತ ಬಂದೆ. ನಿನ್ನೆ ಒಬ್ಬರ ಹತ್ರ 5 ಲಕ್ಷ ಡಿಮ್ಯಾಂಡ್ ಮಾಡೋದು ಅನ್ನೋ ಒಂದು ಮಾಹಿತಿ ಬಂತು. ನಿಜನ ಸತ್ಯನ ನೋಡೋಣ, ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಡಿಮ್ಯಾಂಡ್ ಬಂತು. ಆ ಡಿಮ್ಯಾಂಡ್ ಮೇಲೆ ಈಗ ಅದು ಬರೀ ಫೋನಲ್ಲೇ ಹೇಳಿದ್ರೆ ಸರಿಯಾಗಲ್ಲ ಅಂತೇಳಿ ಖುದ್ದು ನಾನೇ ಅಧಿಕಾರಿಗಳ ಹತ್ರ ಬಂದು ಮೇಲಧಿಕಾರಿಗಳನ್ನು ಕರೆಸಿ JC ಅವ್ರು ಜಾಯಿಂಟ್ ಕಮಿಷನರ್ ಬಳ್ಳಾರಿಯಲ್ಲಿದ್ದರಂತೆ, ಪಾಪ ರಾತ್ರಿ ಫೋನ್ ಮಾಡಿದೆ, ಬೆಳಿಗ್ಗೆ ನಾನು ಬರ್ತೀನಿ ಬನ್ನಿ ಸರ್ ಅಂತೇಳಿ ಇವತ್ತು ಡಿಸ್ಕಸ್ ಮಾಡಿ ರೈತರಿಗೆ ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಆಗದೆ ನಾವು ನೋಡ್ಕೊಳ್ತೀವಿ. ಅಕಸ್ಮಾತ್ ನೀವೇನು ಅಲಿಗೇಷನ್ ಮಾಡ್ತಿದ್ದೀರಿ 5 ಲಕ್ಷದ್ದು, ಅದು ನಿಜ ಆಗಿತ್ತು ಅಂದರೆ ಸಂಬಂಧಪಟ್ಟ ಅಧಿಕಾರಿಗೆ ಏನು ನೋಟಿಸ್ ಕೊಡಬೇಕು, ಏನು ಸಸ್ಪೆಂಡ್ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ರೈತರಿಗೆ ತೊಂದರೆ ಮಾಡಿಬಿಡ್ರಿ ಅನ್ನೋದು ನನ್ನ ಮನವಿ ಅಷ್ಟೇ. ಇಲ್ಲ, ರೈತರು GST ಇದೆ ಅಡಿಕೆಗೆ, ಬಟ್ ಅವ್ರು ವ್ಯಾಪಾರಸ್ಥರ ಹತ್ರ ಇದೆ, ರೈತರ ಹತ್ರ GST ಬರೋದಿಲ್ಲ. ಅವ್ರು ವ್ಯಾಪಾರಸ್ಥರು ಏನು ಮಾಡ್ತಾರೆ, ಕೆಲವು ಕೇಣಿ ಅನ್ನೋದೊಂದು ಪದ್ಧತಿ ಇದೆ ನಮ್ಮಲ್ಲಿ, ನಿಮಗೆ ಮಾಹಿತಿ ಇದೆಯೋ ಇಲ್ಲೋ. ನಮ್ಮ ತೋಟ ಒಂದು ಕಡೆ ಇರುತ್ತೆ, ಅವ್ರ ಕೇಣಿ ಮನೆ ಒಂದು ಕಡೆ ಅಂತ ಇರುತ್ತೆ. ಆ ತೋಟದಿಂದ ಕೆಡಕೊಂಡು ಹೋಗಿ ಆ ಕೇಣಿ ಮನೇಲಿ ಬೇಯಿಸಿ ರೆಡಿ ಮಾಡ್ತಂದು ಮಾಲನ್ನ ಗಾಡಿಗಳಲ್ಲಿ ತರ್ತಿರ್ತಾರೆ, ಟ್ಯಾಕ್ಸ್ಗಳು ಮಾಡ್ಕೊಂಡಿರ್ತಾರೆ, ಟ್ರಾನ್ಸ್ಪೋರ್ಟೇಷನು, ಲಾರಿಗಳು, ಟ್ಯಾಕ್ಟ್ರಿಗಳು. ಇವರೇನು ಮಾಡ್ತಾರೆ, ಆ ಸಂದರ್ಭದಲ್ಲಿ ನೀವು ಡಾಕ್ಯುಮೆಂಟ್ ಇಟ್ಕೊಂಬರ್ರಿ, ಎಲ್ಲಿ ರೈತರೆಲ್ಲ ಡಾಕ್ಯುಮೆಂಟ್ ಜೋಡಿಸ್ಕೊಂಡು ಹೋಗೋಕ್ಕಾಗ್ತದೆ. ಆ ಒಂದು ವಿಷಯದಲ್ಲಿ ಸ್ವಲ್ಪ ಹರಾಸ್ಮೆಂಟ್ ಆಗ್ತಾಯಿತ್ತು. ನಂಗೆ ಗೆದ್ದಾಗಿಂದನೂ ನಮ್ಮ ಭಾಳಷ್ಟು ಜನ ರೈತರುಗಳು ಹೇಳ್ತಾಯಿದ್ರು, ಫೋನಲ್ಲೇ ಮಾತಾಡಿದ್ರೆ ನಿನ್ನೆ ಸ್ವಲ್ಪ ವಿಕೋಪಕ್ಕೆ ಹೋಗಿದ್ದಕ್ಕೆ ನಾನೇ ಖುದ್ದಾಗಿ ನಾಳೆ ಇವತ್ತು ಬರ್ತೀನಿ ಅಂತೇಳಿ ಬಂದು ಅಟೆಂಡ್ ಮಾಡಿದ್ದೀನಿ. ಇನ್ನು ಮುಂದೆ ಆ ಥರ ಆಗ್ದಂಗೆ ನಾನು ನೋಡ್ಕೊಂತೀನಿ ಅಂತ ಭರವಸೆ ಇದೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ನವರೇ, ಹೆಸರು ಹೇಳೋದು ಬೇಡ, ತನಿಖೆ ಆಗಲಿ ಈಗ, ಯಾಕೆಂದರೆ ಅವ್ರಿಗೂ ತೇಜೋವಧೆ ಆಗಬಾರ್ದು. ಕಂಪ್ಲೇಂಟ್ ಕೊಟ್ಟು ಓರಲ್ಲಾಗೆ ಕಂಪ್ಲೇಂಟ್ ಕೊಟ್ಟಿನಿ. ಒಬ್ಬರು ಶಾಸಕರು ಕಂಪ್ಲೇಂಟ್ ಕೊಡ್ತಾರೆ ಓರಲ್ಲಾಗೆ ಅಂದರೆ ಅದು ಕಂಪ್ಲೇಂಟೇ. ಓರಲ್ಲಾಗಿ ಕೊಟ್ಮೇಲೆ ತನಿಖೆ ಮಾಡಿ ನನಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರೆ. ಇಲ್ಲ, ವಿಡಿಯೋ ಇದ್ದರೆ ಇಷ್ಟೊತ್ತಿಗೆ ಸಸ್ಪೆಂಡ್ ಆಗೋರು, ಆಡಿಯೋ ವಿಡಿಯೋ ಇಲ್ಲ ಅದೇ.